ಮಾಜಿ ಶಾಸಕ ಹಾಲಪ್ಪ ಹರತಾಳು ಕಾಂಗ್ರೆಸ್ ಕಾರ್ಯಕರ್ತರನ್ನ ಗೂಂಡಾಗಳು ಎಂದು ಕರೆದಿದ್ದಾರೆ. ಈ ಹೇಳಿಕೆ ಅತ್ಯಂತ ಖಂಡನೀಯ. ಬಹಿರಂಗವಾಗಿ ಕ್ಷಮೆ ಯಾಚಿಸುವಂತೆ ಕಾಂಗ್ರೆಸ್ ಮುಖಂಡ ಸೋಮಶೇಖರ್ ಲಾವಿಗೆರೆ ಸಾಗರದಲ್ಲಿ ಒತ್ತಾಯಿಸಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಮಾಜಿ ಶಾಸಕ ಹರತಾಳು ಹಾಲಪ್ಪ ಅವರು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಾಗರ ನಗರಸಭೆ ಸದಸ್ಯ ಗಣಪತಿ ಮಂಡಲಗಳಲೆ, ಕಾಂಗ್ರೆಸ್ ಪಕ್ಷದ ನಗರಾಧ್ಯಕ್ಷ ಸುರೇಶ್ ಬಾಬು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಗೂಂಡಾಗಳು ಅಂತ ಹೇಳ್ಬಿಟ್ಟು ಪದಬಳಕೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಗೂಂಡಾಗಳು ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಬೇಕಾದವರಿಗೆ ಹಾಸಿಗೆ ವ್ಯವಸ್ಥೆ ಮಾಡ್ತಾರೆ, ಮಲಗೋದಕ್ಕೆ ಅಂದ್ರೆ ಬೆಡ್ ವ್ಯವಸ್ಥೆ ಮಾಡ್ತಾರೆ ಅಂತ ಮಾತನ್ನ ಹೇಳಿದ್ರು. ಪೇಷಂಟ್ ನಾವು ನಿಮಗೆ ಅಂಕಿಅಂಶಗಳು ಕೂಡ ಕೊಡಕ್ಕೆ ತಂದಿದ್ದೀನಿ. ಹಾಸ್ಪಿಟಲ್ ಅಲ್ಲಿ ಎಷ್ಟು ಜನ ಈ ಜೂನ್ ಇಂದ ಹಿಡಿದ್ಬಿಟ್ಟು ಲಾಸ್ಟ್ ಜನವರಿಯಿಂದ ನಮ್ಮ ಈ ಏನು ಕೇಸಸ್ ಎಷ್ಟು ಇದಾಗಿದೆ, ಡೆಂಗ್ಯೂ ಕೇಸಸ್, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಯಾವ ತಾಲೂಕಿಂದ ಎಷ್ಟು ಜನ ಬಂದಿದ್ದಾರೆ ಅಂತಕ್ಕಂಥ ಡೀಟೇಲ್ಸ್ ಕೊಡ್ತೀನಿ. ನಾವು ಯಾವ ತಾಲೂಕಿಂದ ಬಂದಿರ್ತಕ್ಕಂಥದ್ದನ್ನ ಯಾವ ತಾಲೂಕಿಂದ ಬಂದೆ ಅಂತಲೂ ಕೇಳಲ್ಲ, ಯಾವ ಊರಿಂದ ಬಂದೆ ಅಂತಲೂ ಕೇಳಲ್ಲ, ನೀವು ಯಾವ ಪಕ್ಷದ ಅಂತಲೂ ಕೇಳಲ್ಲ, ಯಾರು ಕೇಳಲ್ಲ. ಅವ್ರಿಗೆ ಹೊಟ್ಟೆ ಉರಿ ಅಂದ್ರೆ ನಮ್ಮ ಆರೋಗ್ಯ ರಕ್ಷಾ ಕಮಿಟಿ ಇರ್ಬೋದು, ಶಾಸಕರು 8 ಬಾರಿ ಬ್ಯಾಕ್ ಟು ಬ್ಯಾಕ್ ವಿಸಿಟ್ ಮಾಡಿಬಿಟ್ಟು ಏನ್ ನಮ್ಮ ಈ ಡೆಂಗ್ಯೂ ಜಾಸ್ತಿ ಆಗ್ತದೆ ಸಾಗರ ತಾಲೂಕಲ್ಲಿ, ಅದನ್ನ ಹತೋಟಿ ತರಬೇಕಂತ ಹೇಳ್ಬಿಟ್ಟು ಓಡಾಡಿದ್ರು. ಅದನ್ನ ಸಹಿಸಕ್ಕಾಗದೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಏನು ಮನವೊಲಿಸಬೇಕು, ಅಲ್ಲಿ ಅವ್ರ ಚಿತ್ರ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಗುಂಡಾಗಳು ಅಂತ ಕರೀತಾರೆ. ಯಾವ್ದಾದ್ರು ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಲೀಡರ್ ಒಬ್ಬ ಕಾರ್ಯಕರ್ತನ, ಅವ್ರು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ, ಕಾರ್ಯಕರ್ತನ ಗುಂಡಗಳು ಅಂತ ಹೇಳ್ತಾರೆ. ಒಬ್ಬ ಜಿಲ್ಲಾಧ್ಯಕ್ಷ ಕೂಡ ಅಂತ ಹೇಳಿದ ನೋಡಿ, ಅವ್ರ ಒಬ್ಬಗೆ ಮಾತಾಡಲ್ಲ, ಪಟಾಕಿ ಅವ್ರು ಎಲ್ಲ ಇನ್ನೊಂದು ಹೇಳ್ತಾರ ಇರಲಿ. ಆದ್ರೆ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಮಾಜಿ ಸಚಿವರಾದ ಯಾವ ತರ ಮಾತಾಡಬೇಕು? ನಮ್ಮ ಶಾಸಕರು ಯಾವ ಬಿಜೆಪಿ ಗುಂಡಗಳು ಅಂತ ಹೇಳ್ತಾರ? ನಾವ್ಯಾವ ಹೇಳಿದೀವ? ಅವ್ರ ಹಿಂಬಾಲಕರನ್ನ ಗುಂಡಗಳು ಅಂತ ಹೇಳಿದೀವಿ. ಈ ಮಾಜಿ ಶಾಸಕರ ಹಿಂಬಾಲಕರನ್ನ ನಾವು ಗುಂಡಗಳು ಅಂತ ಹೇಳಿದೀವಿ. ಅದರಲ್ಲಿ ಮಾತಿಲ್ಲ. ಅದನ್ನ ಬಹಿರಂಗವಾಗಿ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಅವ್ರು ಬೈದಲ್ಲಿದ್ದಾರೆ, ಈ ಜೈಲಲ್ಲಿ ಯಾರಿದ್ದಾರೆ ಅಂತ ಗೊತ್ತಿದೆ ನಿಮಗೆ. ಅವರ ಹಣ ಬರಬೇಕು ಏನಂತ ನೋಡಿದೀರಿ. MD ಯಾರ್ಯಾರಿಗೆ ಹೊಡೆದು ಅಂತ ಮಾತಾಡ್ತಕ್ಕಂಥವ್ರು, ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಕ್ಕಂಥವ್ರು. ಇವತ್ತು ಜೂನ್ ತಿಂಗಳಲ್ಲಿ ಮಳೆ ಶುರುವಾಯ್ತಲ್ಲ, ಈ ಮಳೆ ಎಳೆ ಬೆಳೆ ಹೊಡಿತಾ ಇದೆಯಲ್ಲ, DC ಅವರು ಇವತ್ತು ರಜಾ ಕೊಟ್ಟಿದ್ದಾರೆ. ಎಲ್ಲಿದ್ದೀರಾ ಸ್ವಾಮಿ? ಎಷ್ಟು ಮನೆಗಳು ಮೇಲೆ ಮರ ಬಿದ್ದಿದೆ? ನೀವೆಲ್ಲಿ ಯಾವ ಮನೆಗೆ ಹೋಗಿದ್ದೀರಿ? ಒಂದು ಮನೆ ಹೋಗಿದ್ದೀವಿ ತೋರಿಸಿ. ಯಾಕೆ ಹೋಗಿಲ್ಲ ನೀವು? ದುಡ್ಡು ಖರ್ಚಾಗುತ್ತೆ ಅಂತನ, ಅಲ್ಲೊಬ್ಬ ದುಡ್ಡು ಕೊಡ್ಬೇಕಾಗುತ್ತೆ ಅಂತನ, ಅಥವಾ ನಮ್ಮ ಪಾರ್ಟಿಯವರಲ್ಲ ಕಾಂಗ್ರೆಸ್ ಪಾರ್ಟಿಯವರಲ್ಲ? ನೀವೇ ತಾನೆ ಪಕ್ಷ ಭೇದ ಮಾಡೋದು. ಇಂಥದ್ರಲ್ಲಿ ಕಷ್ಟದಲ್ಲಿ ಪಕ್ಷ ಭೇದ ಮಾಡೋದು ಒಂದು ಹುಡುಕಲು ನೀವು ಬದ್ಧತೆ ಇಲ್ವಾ? ನೀವು ತಾಲೂಕಿನಲ್ಲಿ ಮಾಜಿ ಶಾಸಕರಾಗಿ ಹೋಗಿಲ್ವಾ? ಈ ಹಿಂದೆ ನಿಮಗೆ ಅಧಿಕಾರ ಕೊಟ್ಟಿಲ್ವಾ ಈ ಜನತೆ, ಜನತೆ? ಆ ಒಂದು ಕಾಳಜಿಯಿಂದ ಅಂತಕ್ಕಂಥವ್ರು ನೀವು ಇರ್ಬೇಕಿತ್ತು. ಇಲ್ಲಿ ಇದ್ಬಿಟ್ಟು ಮನೆಗಳು ಬಿದ್ದಿದ್ದಾವಲ್ಲ, ಆಲ್ರೆಡಿ ಮರಗಳು ಬಿದ್ದಿದ್ದಲ್ಲವ, ಎಷ್ಟು ರಸ್ತೆಗಳು ಹಾಳಾಗಿದೆಯಲ್ಲ, ಹೋಗ್ಬಿಟ್ಟು ಇದಾಗಿದೆ ಅಂತ ಹೇಳ್ಬಿಟ್ಟು ಮಾತಾಡ್ಬೋದು. ಅಧಿಕಾರಿಗಳಿಗೆ ಮಾತು ಕೇಳಲ್ವಾ? ಎಲ್ಲರೂ ಕೇಳ್ತಾರೆ. ನೀವು ಇದ್ದಾಗಿರೋ ಅಧಿಕಾರಿಗಳು ಇವು ಇದ್ದಾರೆ ಸಾಕಷ್ಟು ಜನ, ಎಲ್ಲರೂ ಕೇಳ್ತಾರೆ. ಯಾವ ತಂತ ಹೇಳಿದಾಗ